ಒಂದು ಸತಿ ನಾನು ಇದೇ ಪರಿಸ್ಥಿತಿ ನೋಡಿದೆ. ಅವ್ರು ಯಾರು ಟೀಚರು BOಗಳೇ ಇದನ್ನ ಕರೀತಾ ಇದ್ರು. ನಾನು ನಿಲ್ಲಿಸಿ ಅಂತ ಅದಕ್ಕೆ ನಿಲ್ಲಿಸ್ಬಿಟ್ಟು ಈಗ ಎಲ್ಲ ಕಡೆನೂ ನಾನು ಎಲ್ಲೋದ್ರು ಕೂಡ ದೇವರಲ್ಲಿ, ಈಗ ನೀವೆಲ್ಲ ಗಮನಿಸಿದ್ರಿ, ಚಿಲ್ಡ್ರನ್ಸ್ ಡೇ ಇತ್ತು. ಚಿಲ್ಡ್ರನ್ಸ್ ಡೇ ಮಕ್ಕಳನ್ನ ಕರೆದು ವಿಧಾನಸೌಧದಲ್ಲಿ ನಾನು ಅವ್ರಿಗೆ ಚರ್ಚೆ ಮಾಡಿದೆ. ಅವ್ರು ಕೇಳಿದ ಪ್ರಶ್ನೆ ಸರ್ಕಾರನೇ ತಟ್ಟರಿಸೋಯ್ತು. ಏನೊಂದು ಮಗು ಒಬ್ಬ ಹುಡುಗ ಕೇಳ್ದ ಅಂತಂದ್ರೆ, ನೀವೆಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿಬಿಟ್ಟಿದ್ದೀರಿ, ನನ್ನ ತಾಯಿ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾ ನಾನು ಮಗ ನನಗೆ ಇದನ್ನ ಬಸ್ ಚಾರ್ಜ್ ಕೊಡ್ಬೇಕಾಯ್ತದೆ ಅಂತ ನನ್ನ ಬಿಟ್ಬಿಟ್ಟು ಬರೀ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಪರಿಸ್ಥಿತಿ ದಟ್ ಈಸ್ ದಿ ಥಿಂಕಿಂಗ್. ನಾನೊಂದು ತಪ್ಪು ಅಂತ ಹೇಳ್ತಾ ಇಲ್ಲ. ದಟ್ ಈಸ್ ದಿ ಥಿಂಕಿಂಗ್ ಆಫ್ ಎ ಚೈಲ್ಡ್. ಸೊ ಹಂಗೆ ನೀವು ಮಕ್ಕಳುಗಳಿಗೆ ತಯಾರು ಮಾಡಬೇಕು. ದಿಸ್ ಇಸ್ ದಿ ಗೈಡ್ಲೈನ್ಸ್ ಐ ಆಮ್ ಗಿವಿಂಗ್ ಹಿಯರ್ ಆಸ್ ಎ ಲೆಜಿಸ್ಲೇಟರ್. ಉಮೇಶ್ ಕರೆಕ್ಟ್ ಏನು ಹೇಳ್ತಾ ಇರೋದು? ಹುಡುಗರುಗಳು ತಯಾರು ಮಾಡ್ಬೇಕು. ಯಾರು ಏನು ಕಡಿಮೆ ಇದ್ದಾರೆ ನಮ್ಮ ಹುಡುಗರುಗಳು, ಈ ಹುಡುಗರಲ್ಲೇ ನಾನು DK ಶಿವಕುಮಾರ್ ಆಗ್ಬೇಕು. ನೀವು ಯಾರು ಅಲ್ಲಿವರೆಗೂ ಬೆಳಿಬೇಕು. ಏನು ಪರ್ಮನೆಂಟ್ ಏನಿಲ್ಲ. ಯಾರೇನು ನಾನೇನು ಊಟ ಹುಡ್ಕೊಂಡು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಊಟ ಹುಡ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲ. ಸೊ ಹಂಗೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮಲ್ಲಿ ನಮ್ದೆಲ್ಲ ನಾನು ಸಂಸ್ಥೆಗಳು ನಡೆಸ್ತಾ ಇದ್ದೆ, ಇಲ್ಲೇ ನಡೆಸಬೇಕು ಅಂತ ಆಸೆ ಇದೆ. ಕರಿಯಪ್ಪನವ್ರ ಸಂಸ್ಥೆ ಮೇಲೆ ನಾನು ಕಾಂಪಿಟೇಷನ್ಗೆ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಸಂಸ್ಥೆ ನಡೆಸಲಿಲ್ಲ ಅಷ್ಟೇ. ನಾನು ಈ ಇನ್ಸ್ಟಿಟ್ಯೂಷನ್ ನಡೆಸ್ತಾ 25 ವರ್ಷ ನಡೆಸಿ ಈಗ ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಯವ್ರು ಬಿಟ್ಬಿಟ್ಟಿದ್ದೀವಿ, ನೀವೇನು ನಡೆಸಿ ಅಂತ ನಾನು ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಸೊ ಹಂಗೆ ಇವತ್ತು ನಾವು ತಯಾರು ಮಾಡಬೇಕು.